ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ರದ್ದಾಗುತ್ತಾ? ಸದ್ಯ ಸೆಂಟ್ರಲ್ ಜೈಲಿನಲ್ಲಿರುವ ಕಾಂಗ್ರೆಸ್ ಶಾಸಕತ್ವ ರದ್ದತಿ ಬಗ್ಗೆ ಸ್ಪೀಕರ್ ಖಾದರ್ ಮಾಹಿತಿಯನ್ನ ನೀಡಿದ್ದು, ವಿನಯ್ ಕುಲಕರ್ಣಿಗೆ ನ್ಯಾಯಾಲಯ ಶಿಕ್ಷೆ ವಿಧಿಸಿದೆ, ಆದರೂ ಕೂಡ ಅಧಿಕೃತ ಸೂಚನೆ ಬಂದ ಬಳಿಕವೇ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ವಿನಯ್ ಕುಲಕರ್ಣಿ, ಆದ್ರೆ ವಿನಯ್ ಕುಲಕರ್ಣಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಹಾಗಾಗಿ ಅವರ ಶಾಸಕತ್ವ ರದ್ದಾಗುತ್ತೆ. ಆದರೆ ಅಧಿಕೃತ ಸೂಚನೆ ಬರಬೇಕು, ಬಂದ ಬಳಿಕವೇ ಕೋರ್ಟ್ನಿಂದ ಅಧಿಕೃತ ಸೂಚನೆ ಬಂದ ಬಳಿಕವೇ ನಿರ್ಧಾರವನ್ನು ತೆಗೆದುಕೊಳ್ಳುವುದಾಗಿ ಸ್ಪೀಕರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿನಯ್ ಕುಲಕರ್ಣಿ ಅವರ ಶಾಸಕತ್ವ ರದ್ದತಿಯ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ಯುಟಿ ಖಾದರ್ ಅವರು. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ. ಶಾಸಕ ಸ್ಥಾನ ರದ್ದು ಬಗ್ಗೆ ಸ್ಪೀಕರ್ ಖಾದರ್ ಮಾಹಿತಿಯನ್ನ ನೀಡಿದ್ದು, ವಿನಯ್ ಕುಲಕರ್ಣಿಗೆ ನ್ಯಾಯಾಲಯ ಶಿಕ್ಷೆಯನ್ನು ವಿಧಿಸಿದೆ, ಅದು ಅಧಿಕೃತ ಸೂಚನೆ ಬರಬೇಕಿದೆ, ಕೋರ್ಟ್ನಿಂದ ಬಂದ ಬಳಿಕವೇ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ವಿಧಾನಸಭಾ ಅಧಿಕಾರದ ಬಗ್ಗೆ ತೀರ್ಮಾನಿಸಲಾಗುವುದು ಅನ್ನುವಂತ ಮಾತನ್ನ ಸ್ಪೀಕರ್ ಯುಟಿ ಖಾದರ್ ಮಂಗಳೂರಲ್ಲಿ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಯುಟಿ ಖಾದರ್ ಏನು ಹೇಳಿದ್ರು ನೋಡೋಣ. ಅವರಿಗೆ ಅವಕಾಶ, ನಮಗೆ ಏನು ಆದೇಶ ಬರಲಿಲ್ಲ, ಅಫಿಷಿಯಲ್ ಆಗಿ ಆದೇಶ ಬಂದಾಗ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ, ಅಪೀಲ್ಗೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ಅಫಿಷಿಯಲಿ ಬಂದ ನಂತರ ಇದರಲ್ಲಿ ಈಗ ಅವರಿಗೆ ಟೈಮ್ ಕೊಡಿದೆ ಅಪೀಲ್ ಮಾಡಲಿಕ್ಕೆ. ಈಗ ಏನಾದರೂ ಆಟೋಮೆಟಿಕ್ಲಿ ಈಗ ಸ್ಟೇ ಸಿಕ್ಕಿದಾಗ ಮತ್ತೆ ಕಂಟಿನ್ಯೂ ಆಗ್ತದೆ. ಆ ರೀತಿಯಾಗಿ ಒಳ್ಳೆಯ ಪ್ರೊಸೀಜರ್, ಅದು ನಮ್ದೇನು ದೊಡ್ಡ ಜವಾಬ್ದಾರಿ ಇಲ್ಲ. ನಮಗೆ ಏನು ಆದೇಶ ಬರಲಿಲ್ಲ, ಅಫಿಷಿಯಲ್ ಆಗಿ ಆದೇಶ ಬಂದಾಗ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ, ಅಪೀಲ್ಗೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ಅಫಿಷಿಯಲಿ ಬಂದ ನಂತರ ಇದರಲ್ಲಿ ಈಗ ಅವರಿಗೆ ಟೈಮ್ ಕೊಡಿದೆ. ಈಗ ಏನಾದರೂ ಒಂದ್ ಕಡೆ ಸ್ಪೀಕರ್ ಯುಟಿ ಖಾದರ್ ರಿಯಾಕ್ಟ್ ಮಾಡಿದ್ದಾರೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ A15 ಆರೋಪಿಯಾಗಿದ್ದಂತಹ ವಿನಯ್ ಕುಲಕರ್ಣಿ ಅಪರಾಧಿ, ದೋಷಿ ಅಂತ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪಿತ್ತ ನಂತರದಲ್ಲಿ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟವಾಯಿತು. ಅಂತೆಯೇ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಿಸಲಾಗಿದೆ. ಜೀವಾವಧಿ ಶಿಕ್ಷೆ ಪ್ರಕಟ ಆಗಿರೋದ್ರಿಂದಾಗಿ ಶಾಸಕತ್ವ ಸ್ಥಾನ ರದ್ದಾಗುವ ಒಂದು ಸಾಧ್ಯತೆಗಳು ಕೂಡ ನಿಚ್ಚಳವಾಗಿರುವಂಥದ್ದು. ಆದರೆ ಕೋರ್ಟ್ನಿಂದ ಅಧಿಕೃತವಾದಂತಹ ಮಾಹಿತಿಗಳು ಸಿಗಬೇಕಿದೆ ನಮಗೆ. ಆ ನಂತರದಲ್ಲೇ ನಿರ್ಧಾರವನ್ನು ನಾವು ಅಧಿಕೃತವಾಗಿ ತೆಗೆದುಕೊಳ್ಬೇಕಾಗುತ್ತೆ ಅವರ ಶಾಸಕತ್ವ ರದ್ದತಿಯ ವಿಚಾರವಾಗಿ ಅಂತ ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.